ನಮಸ್ಕಾರ. ದಿಸ್ ಇಸ್ ಮೈ ಡೇ ಒನ್ ವ್ಲಾಗ್. ಇದು ಬಂದು ದಿಸ್ ಇಸ್ ಕಾಲ್ಡ್ ಆಸ್ ಅ ಪ್ಯಾಕಿಂಗ್ ವ್ಲಾಗ್. ಸೊ ನಾನು ಊರಿಗೆ ಏನೇನು ತೊಗೊಂಡು ಹೋಗ್ತಾ ಇದ್ದೀನಿ ಅಂತ, ನಾನು ಊರಿಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಆ್ಯಂಡ್ ದಟ್ ಇಸ್ ಅ ಬಿಗ್ ಅಚೀವ್ಮೆಂಟ್. ನನ್ನ ಲೈಫ್ನಲ್ಲೇ ನಾನು ಒಬ್ಬಳೇ ಯಾವುದೇ ಊರಿಗೂ ಹೋಗಿಲ್ಲ. ಸೊ ದಿಸ್ ವಿಲ್ ಬಿ ದ ಫಸ್ಟ್ ಟೈಮ್ ಸೋಲೋ ಟ್ರಿಪ್ ಆ್ಯಂಡ್ ನಾನು ಸೋಲೋ ಟ್ರಿಪ್ ಹೋಗಿ I'll be joining my friend and ಅಲ್ಲಿಂದ it will be a friend trip and again I'll be coming back alone. So it's a big achievement for me and ಯಾಕಪ್ಪ ದೊಡ್ಡ ವಿಷಯ ಅಂತ ಅಂದರೆ ಇದು ಬೇರೆ ಊರಲ್ಲ, ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀನಿ. ಸೊ ಐ ಆಮ್ ಸೋ ಎಕ್ಸೈಟೆಡ್, ಸೋ ನರ್ವಸ್. ನೆನೆಸ್ಕೊಂಡ್ರೆ ಹೊಟ್ಟೆಲೆಲ್ಲ ಒಂಥರ ಆಗುತ್ತೆ, ಅದೇ ಢಗ್ 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 ಅನ್ನತ್ತೆ. ಬಟ್ ಎಸ್, ಐ ಆಮ್ ಡೂಯಿಂಗ್ ಇಟ್ ಆ್ಯಂಡ್ ಯಾರೂ ನಂಬಲ್ಲ, ಮ್ಯಾನಿಫೆಸ್ಟೇಷನ್ ಇಸ್ ರಿಯಲ್ ಆ್ಯಂಡ್ 2024 ಗಾಟ್ ಲಕ್ಕಿ. ಐ ಆಮ್ ಲಕ್ಕಿ ಆ್ಯಂಡ್ ಇಟ್ ಈಸ್ ಜಸ್ಟ್ ಡ್ರೀಮ್ ಕಮ್ ಟ್ರೂ. ನಂಗೆ ತುಂಬ 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 ಖುಷಿ ಆಗ್ತದೆ. ಸೊ ಇವತ್ತು ಬಂದು ಇಟ್ ಇಸ್ 1st of October ಆ್ಯಂಡ್ ನನ್ನ ದೇಶ ಯಾವುದು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ಸೊ ನಾನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ನಾನು ಪ್ಯಾಕಿಂಗ್, ಐ ಆಮ್ ನಾಟ್ ಅ ಮೆಸ್ಸಿ ಪ್ಯಾಕರ್, ಐ ಆಮ್ ವೆರಿ ಆರ್ಗನೈಸ್ಡ್ ಪ್ಯಾಕರ್. ಸೊ ನನಗೆ ತುಂಬ ಟೈಮ್ ತೊಗೊಳುತ್ತೆ. ನಾನು ಒಬ್ಳಿಗೆ ಪ್ಯಾಕ್ ಮಾಡ್ಕೋಬೇಕಂದ್ರೆ ನಾನು ಆಲ್ಮೋಸ್ಟ್ 3 hours ರೂಮ್ನಲ್ಲೇ ಇದ್ದೀನಿ. ಸೊ ನನಗೆ ತುಂಬ ಟೈಮ್ ಬೇಕು ಆ್ಯಂಡ್ ತುಂಬ ಬ್ರೈನ್ ಯೂಸ್ ಮಾಡ್ತೀನಿ ಆ್ಯಂಡ್ ಐ ಗೆಟ್ ಹೆಡ್ಏಕ್. ಸೊ ನನಗೆ ಜೊತೆಗೆ ಐ ನೀಡ್ ದಿಸ್ ಗ್ರೀನ್ ಟೀ. ನಾವು ಲೆಟ್ಸ್ ಪ್ಯಾಕ್. ಐ ಶೋ ನಾನು ಏನೇನು ಇಟ್ಕೊತಾ ಇದ್ದೀನಿ, ಏನೇನು ತೊಗೊಂಡು ಹೋಗ್ತಾ ಇದ್ದೀನಿ ಅಂತ. ಇಟ್ ಈಸ್ ನಾಟ್ ಅ ಕೋಲ್ಡ್ ರೀಜನ್, ಸೊ ಡೆಫಿನೆಟ್ಲಿ ಸಮ್ಮರ್ ಇದೆ ಜಾಗದಲ್ಲಿ. ಇಟ್ ಈಸ್ ಹ್ಯೂಮಿಡ್ ದೇರ್ ಆ್ಯಂಡ್ ಸೊ ಆ ಥರ ಲೆಕ್ಕಕ್ಕೆ ಐ ಆಮ್ ಟೇಕಿಂಗ್ ಮೈ ಕ್ಲಾತ್ಸ್. ದಿಸ್ ಇಸ್ ದ ಮೆಸ್ ಐ ಕ್ರಿಯೇಟೆಡ್ ಆಟ್ 10 o'clock in the night. ಈಗೆಲ್ಲ ತೆಗೆದಿಡಬೇಕು, ಐ ಮೀನ್ ಎಲ್ಲ ಪ್ಯಾಕ್ ಮಾಡಬೇಕು. ಲೆಟ್ ಮಿ ಡೂ ಇಟ್. ಸೊ ಯಾವುದೇ ಊರಿಗೆ ಹೋಗೋದಾದರೂ ದಿಸ್ ಇಸ್ ರಿಯಲ್. ಇದು ಬರೀ ನಂದು ಒಬ್ಳದಿರೋದೆ ಈ ಸಲ. ಚರಣ್ದು ಸಾನ್ವಿದು ಇತ್ತು ಅಂತ ಅಂದರೆ ಅಲ್ಲಿಂದ ಶುರು ಆಗುತ್ತೆ. ಅಲ್ಲಿಂದ ಚರಣ್ದು ಸಾನ್ವಿದು ನಂದು ತುಂಬತ್ತೆ, ಅಥವಾ ಒಬ್ರೊಬ್ರದೇ ಒಂದೊಂದು ಟ್ರಿಪ್ ಮುಗಿಸಿ ಪ್ಯಾಕ್ ಮಾಡಿರ್ತೀನಿ. ಸೊ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ವಾಸ್ ದುಬೈ. ಜೊತೆಗೆ ಹೋಗಿದ್ವಿ, ಲೈಕ್ ನಾನು, ಸಾನ್ವಿ ಆ್ಯಂಡ್ ಚರಣ್ 3 ಜನನೂ ಒಟ್ಟಿಗೆ ಹೋಗಿದ್ವಿ. ಆ್ಯಂಡ್ ದಿಸ್ ಇಸ್ ಮೈ ಸೆಕೆಂಡ್ ಇಂಟರ್ನ್ಯಾಷನಲ್ ಟ್ರಿಪ್. ಐ ಆಮ್ ಬಿಟ್ ನರ್ವಸ್. ಈ ನೋಟ್ಸ್ ಇದೆ ಅಲ್ಲ, ಸೊ ಐ ಮೇಕ್ ನೋಟ್ ಆಫ್ ಇಟ್ ಬಿಫೋರ್ ಓನ್ಲಿ, ಲೈಕ್ ಅ ಮಂತ್ ಪ್ರಯರ್ ಆರ್ ಸಮಥಿಂಗ್. ಏನೇನು ತೊಗೊಂಡು ಹೋಗ್ಬೇಕಂತೆಲ್ಲ ಮಾರ್ಕ್ ಮಾಡ್ಕೊಂಡಿರ್ತೀನಿ. ಸೊ ದ್ಯಾಟ್ ಐ ಲೈಕ್ ಟು ಟಿಕ್, ಓಕೆ ಇದಿದೆ ಅಂತ. ಆ್ಯಂಡ್ ಏನೂ ಮರೆಯೋಕ್ಕೆ ನಂಗೆ ಇಷ್ಟ ಇಲ್ಲ. ಊರಿಗೆ ಹೋದ್ಮೇಲೆ ಅಯ್ಯೋ ಇದನ್ನು ತರಬೇಕಾಗಿತ್ತು ಅಂತ ಅನ್ನಿಸ್ಬಾರ್ದು ನನಗೆ. ಸೊ ಫ್ಯಾಕ್ಟ್ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡು ಹೋಗಿರ್ತೀನಿ, ವಿಚ್ ಇಸ್ ನಾಟ್ ನೆಸೆಸರಿ, ಬಟ್ ಎಲ್ಲೋ ಒಂದು ಟೈಮ್ಗೆ ಅದು ಯೂಸ್ ಆಗುತ್ತೆ ಅಂತ ಅನಿಸುತ್ತೆ. ಲೆಟ್ಸ್ ಪ್ಯಾಕ್ ದಿಸ್ ಆಲ್. ದೀಸ್ ಆರ್ ಬಂದು ಪ್ಯಾಕಿಂಗ್ ಕ್ಯೂಬ್ಸ್. ನಾನು ಇದನ್ನು ಯಾವಾಗಲೂ ಯೂಸ್ ಮಾಡ್ತೀನಿ ಯಾವುದೇ ಊರಿಗೆ ಹೋಗಬೇಕಾದ್ರೂ, ಬಿಕಾಸ್ ಎಲ್ಲ ಒಂದೇ ಕಡೆಗಿರುತ್ತೆ ಆ್ಯಂಡ್ ಮೆಸ್ಸಿ ಆಗಿರಲ್ಲ, ಬಟ್ಟೆ ಎಲ್ಲ ಫುಲ್ ಚಿತ್ರಾನ್ನ ಆಗಿರಲ್ಲ, ಐರನ್ ಆಗಿರೋದು ಕ್ಲೀನಾಗಿ ಐರನ್ ಆಗಿರುತ್ತೆ. ಬಿಕಾಸ್ ನನಗೆ ಐರನ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಮತ್ತೆ ಹೋಗಿ, ಆ್ಯಂಡ್ ಐ ಹೇಟ್ ಐರನಿಂಗ್. ಐ ಡೋಂಟ್ ಲೈಕ್ ಇಟ್ ಆಲ್. ನಂಗೆ ಇಷ್ಟ ಆಗದೇ ಇರೋ ಕೆಲಸ ಏನಪ್ಪ ಅಂದರೆ ಐರನ್ ಮಾಡೋದು. ಆ್ಯಂಡ್ ಮೈ ಫ್ರೆಂಡ್ಸ್ ಆಲ್ವೇಸ್ ಟೆಲ್ ದ್ಯಾಟ್, ಐರನ್ ಆಗಿರಲ್ಲ ನಿನ್ನ ಬಟ್ಟೆ, ನಂಗೆ ಇಷ್ಟ ಇಲ್ಲ, ನಾನೇನು ಮಾಡಲಿ. ದೀಸ್ ಆರ್ ದ ಪ್ಯಾಕಿಂಗ್ ಕ್ಯೂಬ್ಸ್. 2 ದೊಡ್ಡದು ತೊಗೊಂಡಿದ್ದೀನಿ ಆ್ಯಂಡ್ 2 ಮೀಡಿಯಮ್ ಸೈಜ್, ಅಲ್ಲ 1 ಮೀಡಿಯಮ್ ಸೈಜ್. ಆ್ಯಂಡ್ ಇದು ಟಾಯ್ಲೆಟರೀಸ್ಗೆ, ಮತ್ತು ಇನ್ನೊಂದು ಇನ್ನೋವೇರ್ಸ್ ಮತ್ತು ಬೆಲ್ಟು. ಇದರಲ್ಲಿ ನಾನು ಮೇಯ್ನಾಗಿ ಡಿವೈಡ್ ಮಾಡ್ತಾ ಇರೋದು ಡ್ರೆಸ್ಸಸ್, ಪ್ಯಾಂಟ್ ಆ್ಯಂಡ್ ಟಾಪ್ಸ್, ಟೀ ಶರ್ಟ್ಸ್ ಒಂದು ಕಡೆಗೆ, ಡ್ರೆಸ್ಸು ಸ್ಕರ್ಟು ಒಂದು ಕಡೆಗೆ. ಸೊ ಯಾವುದು ವಿಂಟರ್ ಕ್ಲಾತ್ಸ್ ಇಲ್ಲ, ಎಲ್ಲ ಕಾಟನ್ ಹೆಡು ಇರೋ ಡ್ರೆಸ್ಸಸ್, ಸೊ ದ್ಯಾಟ್ ಐ ಕ್ಯಾನ್ ಬೇರ್ ದ ವೆದರ್ ದೇರ್. 10 o'clock ಆಗ್ತದೆ ರಾತ್ರಿ ಆ್ಯಂಡ್ ಇವತ್ತು ಮಾಡಲೇಬೇಕು ಈ ಕೆಲಸ, ಬಿಕಾಸ್ ನಾಳೆ ನಾಡಿದ್ದು ಅಲ್ಲಿ ಬಿಸಿ ವಿತ್ ಸಮ್ ಅದರ್ ವರ್ಕ್ಸ್. ಯು ನೋ, ಎನಿ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಆರ್ ಎನಿ ಟ್ರಿಪ್ಸ್ ಕಮ್ಸ್ ವಿತ್ ಪ್ರೈಸಿ ಬಿಫೋರ್ಸ್. ಸೊ ಯಾರೋ ಊರಿಗೆ ಹೋಗ್ಬೇಕಂದ್ರೂ ಅದಕ್ಕೆ ಮುಂಚಿನ ವಾರಗಳು ಇಟ್ ವಿಲ್ ಬಿ ವೆರಿ ಬಿಸಿ ಫಾರ್ ಆಸ್ ಲೇಡೀಸ್. These are all the dress I'm keeping. ಎಲ್ಲ ಡ್ರೆಸ್ಸಿಂದು ಆಯಿತು ಆ್ಯಂಡ್ ಐ ಆಮ್ ಜಸ್ಟ್
closing this. Got this belt from Myntra. It is so pretty. ಯಾವುದೋ ಒಂದು ಡ್ರೆಸ್ಸಿಗೆ ಇದನ್ನು ಹಾಕೊಳ್ಳೋಣ ಅಂತ ಪ್ಲ್ಯಾನ್ ಇದೆ, ನೋಡಬೇಕು. ಆಲ್ ಮೈ ಪ್ಯಾಂಟ್ ಆ್ಯಂಡ್ ಟಿ ಶರ್ಟ್ಸ್. ಸೊ ಫಸ್ಟ್ ಎಲ್ಲ ಪ್ಯಾಂಟ್ ಇಟ್ಕೊಂಬಿಡ. ನಾನು ಯಾವಾಗಲೂ ಓವರ್ ಪ್ಯಾಕ್ ಮಾಡ್ಕೊತೀನಿ, ಆ್ಯಂಡ್ ಈ ಸಲಿನೂ ಓವರ್ ಪ್ಯಾಕಿಂಗ್ ಇಟ್. ನನಗೆ ಒಂದು 2-3 ಎಕ್ಸ್ಟ್ರಾ ಡ್ರೆಸ್ಸಸ್ ವಾಪಸ್ ಹಾಗೆ ತಂದರೂ ಪರವಾಗಿಲ್ಲ, ಅಲ್ಲಿಗೆ ಹೋದ್ಮೇಲೆ ಕಮ್ಮಿ ಅನಿಸ್ತು. ಹೋಗೋದು ಒಂದ್ಸಲಿ ಅಲ್ವಾ ಲೈಫ್ನಲ್ಲಿ. ಸೊ ಆಲ್ ಮೈ ಟಿ ಶರ್ಟ್ಸ್ ಆ್ಯಂಡ್ ಶರ್ಟ್ಸ್ ಆ್ಯಂಡ್ ಟಾಪ್ಸ್ ಆರ್ ಗೋಯಿಂಗ್ ಇನ್ ದಿಸ್. ಇಲ್ಲ, ನಾನು ಏನೇನು ಇಟ್ಕೊತಾ ಇದ್ದೀನಿ ಅಂತ ತೋರಿಸಲ್ಲ, ಬಿಕಾಸ್ ವಾಟ್ ಐ ವೋರ್ ಇನ್ ಅ ಡೇ ಅಂತ ತೋರಿಸ್ಬೇಕಲ್ವಾ ವಿಡಿಯೋ. ಸೊ ಕ್ಲೋಸಿಂಗ್ ದಿಸ್. ಐ ಹೋಪ್ ಇಟ್ ಕ್ಲೋಸ್. ಹೋದ್ಮೇಲೆ ಅಲ್ಲೂ ತೊಗೊತೀನಿ. ಏನು ಗೊತ್ತಾ, ಅಲ್ಲಿ ತೊಗೊಂಡು ಅಲ್ಲೇ ಹಾಕೊಳ್ಳೋಕ್ಕೆ ನಂಗೆ ಇಷ್ಟ ಆಗಲ್ಲ. ಅಲ್ಲಿ ತೊಗೊಂಡಿರೋದನ್ನ ಮತ್ತೆ ಬೇರೆ ಎಲ್ಲರೂ ಹೋದಾಗ ಹಾಕೊಳ್ಳೋಕ್ಕೆ ನನಗೆ ಇಷ್ಟ. ಸೊ ನಾನು ದುಬೈನಲ್ಲಿ ತೊಗೊಂಡಿರೋದನ್ನೆಲ್ಲ ಇವಾಗ ನಾನು ಈ ಊರಿಗೆ ಇಟ್ಕೊತಾ ಇದ್ದೀನಿ. 2 ಕ್ಯೂಬ್ಸ್, ಇಟ್ಸ್ ಡನ್. ಸೊ 30 kgs ನನಗೆ ಮ್ಯಾಕ್ಸಿಮಮ್ ವೆಯ್ಟ್ ಇದೆ. ಕ್ಯಾರಿ ಆನಲ್ಲಿ 7 kgs ಅಷ್ಟಿದೆ. ಕೀಪಿಂಗ್ ಒಂದು ಸಾರಿ ಟ್ರಿಪ್ಪಿಗೆ ಹೋಗ್ಬೇಕಂತ ಅಂದ್ರೂ, ಲೈಕ್ ಔಟ್ ಆಫ್ ಇಂಡಿಯಾ, ಐ ವಾಂಟ್ ಟು ಕ್ಯಾರಿ ಮೈ ಕಲ್ಚರ್ ಆ್ಯಂಡ್ ಐ ವಾಂಟ್ ಟು ವೇರ್ ಸಾರಿ ಒನ್ಸ್ ದೇರ್, ಆ್ಯಂಡ್ ನಂಗೆ ತುಂಬ ಇಷ್ಟ. ಐ ಥಿಂಕ್ ದಟ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ಆ್ಯಂಡ್ ಯಾ, ದಿಸ್ ವಿಲ್ ಬಿ ಮೈ ಶೂಸ್. ಇದು ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ನೋಡಿದ್ದೀರಾ, ಅಂಡರ್ ಆರ್ಮರ್ ಶೂಸ್. ಇದು ನಾನು ಯೂಸೇ ಮಾಡಲಿಲ್ಲ, ಮೇ ಬಿ ಇಲ್ಲಿಗೆ ಹಾಕೋಬೇಕಂತ ಇತ್ತು ಅನಿಸುತ್ತೆ. ಸೊ ನಾನು ಇದನ್ನು ಹಾಕ್ಕೊಂಡೇ ಇರಲಿಲ್ಲ. ಆ್ಯಂಡ್ ನಾವು ಇವಾಗ ಐ ಕೀಪ್ ಇಟ್ ಹಿಯರ್. ಐ ಬಿ ಟೇಕಿಂಗ್ ದೇರ್. ಇದು ಸೆಕೆಂಡ್ ಶೂಸ್. ಫಸ್ಟ್ ಶೂಸ್ ಸ್ನೀಕರ್ಸ್ ಬಂದು ನಾನು ಹಾಕೊಂಡು ಹೋಗ್ತೀನಿ. ಆ್ಯಂಡ್ ಅಗೇನ್ ಇಟ್ ಈಸ್ ಮೈ ಫೇವ್ರೆಟ್ ಶೂಸ್ ಆ್ಯಂಡ್ ಇಟ್ ಈಸ್ ಮೈ ಡ್ರೀಮ್ ಶೂಸ್. ನಾನು ಹಾಕೊಂಡು ಹೋಗೋ ಶೂಸು. ಬರ್ಕಿನ್ ಸ್ಟಾಕ್ ಒಂದು ಚಪ್ಪಲ್ ಇಟ್ಕೊಳ್ಳೋಣ ಅಂತ. Bags, yeah, bags definitely I have to show you. You have all seen bag. ಇದು ಒಂದು ಬ್ಯಾಕ್ ಪ್ಯಾಕ್ ತೊಗೊಂಡು ಹೋಗ್ತೀನಿ, ಬಿಕಾಸ್ ಈಸಿ ಫಾರ್ ಮೀ ಟು ಕೀಪ್ ಎವ್ರಿವೇರ್ ಐ ವಾಂಟ್. ಆ್ಯಂಡ್ ಏನೇನು ಬೇಕು ಅದನ್ನೆಲ್ಲ ಇದರಲ್ಲಿ. ಸೊ ಬೇಸಿಕಲಿ ಇದರಲ್ಲಿ ಮೇಯ್ನಾಗಿ ಇವಾಗ ಇಟ್ಕೊಂಡಿರೋದು ನಾನು ಛತ್ರಿ. ಇದು ಅಮೆಝಾನಲ್ಲಿ ಸಿಕ್ತು ನನಗೆ. ಇಟ್ ಇಸ್ ಸೋ ಕ್ಯೂಟ್, ಸ್ಮಾಲ್, ಬಟ್ ಇಟ್ ವಿಲ್ ಓಪನ್ ಟು ಅ ಬಿಗ್ power bank. Obviously I need this power bank and some tissues, wet wipes ಮತ್ತು ಡ್ರೈ ಟಿಶ್ಯೂಸ್. ಸದ್ಯಕ್ಕೆ ಇಷ್ಟು ಇಟ್ಕೊಂಡಿದ್ದೀನಿ ಇವಾಗ, ಬಟ್ ಐ ನೋ ಇದು ಫಿಲ್ ಆಗುತ್ತೆ ಫುಲ್ಲು. ಇನ್ನೂ ಏನೇನೋ ಇಟ್ಕೊತಾ ಇದ್ದೀನಿ. ಐ ವಿಲ್ ಬಿ ಕ್ಯಾರಿಂಗ್ ದಿಸ್. ಇದೊಂದು ತೊಗೊತಾ ಇದ್ದೀನಿ. ಇನ್ನೊಂದು ಬ್ಯಾಗ್ ಐ ಆಮ್ ಕ್ಯಾರಿಂಗ್, ಆ್ಯಂಡ್ ದಿಸ್ ಇಸ್ ಅಗೇನ್ ಮೈ ಫೇವ್ರೆಟ್ ಬ್ಯಾಗ್. ಇದನ್ನು ನಾನು ಎಲ್ಲೂ ವೀಡಿಯೋನಲ್ಲಿ ಹಾಕಿರಲಿಲ್ಲ. ಸೊ ದಿಸ್ ಐ ಟುಕ್ ಇನ್ ದುಬೈ. It's called Balmain Paris. So even ನಾನು ತೊಗೊಂಡು ಹೋಗ್ತಾ ಇದ್ದೀನಿ, and this is literally the new one. ಇವಾಗ just I peeled all the plastic covers ಇದಕ್ಕೆ ಹಾಕಿರೋದು, and it is so pretty. It is so big. I can go wearing it for dinner also. ಅಥವಾ ಆಚೆ ಎಲ್ಲರೂ ಹೋದಾಗ I can just wear it as sling. So I'm definitely carrying this, and this goes so good with my shoes that I'll be wearing. Of course I'll be carrying my DJI Osmo camera ಒಂದು ತೊಗೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಇದು ಪೌಚ್ ಮೇಲೆ ಫುಲ್ ಬರುತ್ತೆ. ಇಟ್ ಕಮ್ಸ್ ವಿತ್ ದ ಚಾರ್ಜರ್ ಆ್ಯಂಡ್ ಅಡಾಪ್ಟರ್ ಆ್ಯಂಡ್ ಟ್ರೈಪಾಡ್ ಸ್ಟ್ಯಾಂಡ್. ಸೊ ಅದು ಎಲ್ಲದನ್ನು ಐ ಆಮ್ ಕೀಪಿಂಗ್ ಇಟ್ ಇನ್ಸೈಡ್ ದಿಸ್, ಸೊ ದ್ಯಾಟ್ ಎಲ್ಲ ನನ್ನ ಜೊತೆಗೆ ಇರುತ್ತೆ ಅಂತ. ಎಲ್ಲ ವೈಟ್ ಶೂಸ್ ಆಗಿರೋದ್ರಿಂದ ಐ ಜಸ್ಟ್ ವಾಂಟ್ ಟು ಕವರ್ ದಿಸ್. ಎಲ್ಲರ ಒದ್ದೆಗಿದ್ದೆ ಅಥವಾ ಮಳೆ ಗಿಳೆ ಬಂತು ಅಂದರೆ ಇಮಿಡಿಯೇಟ್ಲಿ ಐ ಕ್ಯಾನ್ ವೇರ್ ದಿಸ್. ಸೊ ಐ ಆಮ್ ಕೀಪಿಂಗ್ ದಿಸ್ ಇನ್ ದಿಸ್ ಬ್ಯಾಗ್. ಸಮ್ ಕ್ಯಾಪ್ಸ್ ಐಮ್ ಟೇಕಿಂಗ್ ಬಿಕಾಸ್ ಅಲ್ಲಿ ಸ್ವಲ್ಪ ಬಿಸಿಲಿದೆ ಅಂತ ಗೊತ್ತಾಯಿತು. ಸೊ ನಂದು ಯಾವುದೂ ಅಲ್ಲ, ಎಲ್ಲ ಚರಂಡು. ಐ ಆಮ್ ಜಸ್ಟ್ ಸ್ಟೀಲಿಂಗ್ ಹಿಸ್ ಕ್ಯಾಪ್ಸ್ ಆ್ಯಂಡ್ ಸಮ್ ಹಾಫ್ ಕ್ಯಾಪ್. ಇದು ನಂದೆ. ಸಾಕ್ಸ್ಗಳು ತೊಗೊಂಡು ಹೋಗ್ತೀನಿ. ದಿನ ಶೂಸ್ ಹಾಕೊಳ್ಳೋದ್ರಿಂದ ಸಾಕ್ಸ್ ತುಂಬಾ ಬೇಕು. ಲೈಕ್ ಐ ಆಮ್ ಗೋಯಿಂಗ್ ಫಾರ್ ಅ ವೀಕ್ ಟ್ರಿಪ್. ಸೊ ಅರೌಂಡ್ 8 ಸಾಕ್ಸ್ ನಂಗೆ ಬೇಕು, ಬಿಕಾಸ್ ಒಂದೇನಾರ ಬೈ ಚಾನ್ಸ್ ಒದ್ದೆಗಿದ್ದೆ ಆಯಿತು ಅಂತ ಅಂದರೆ ಐ ಕ್ಯಾನ್ ಡೂ ಲಾಂಡ್ರಿ ದೇರ್. ಬಟ್ ಸ್ಟಿಲ್ ಐ ವಿಲ್ ಹ್ಯಾವ್ ಸಮ್ 2-3 pairs ಎಕ್ಸ್ಟ್ರಾ ಸಾಕ್ಸ್. ಈ ಬ್ಯಾಗಲ್ಲಿ ಒಂದೇ ಒಂದು ಎಕ್ಸ್ಟ್ರಾ ಪೇರ್ ಆಫ್ ಜೀನ್ಸ್ ತೊಗೊಂಡು ಹೋಗ್ತಾ ಇದ್ದೀನಿ. ಐ ಡೋಂಟ್ ನೋ ಹಾಕೊತೀನೋ ಇಲ್ವೋ ಅಂತ. ಐ ಹೇಟ್ ವೇರಿಂಗ್ ಜೀನ್ಸ್. ಸೊ ಅಗೇನ್ ನನ್ನ ವೆಯ್ಟ್ ಇದ್ದಾಗ ನನಗೆ ಜೀನ್ಸ್ ಮೇಲೆ ತುಂಬ ಆಸೆ ಇತ್ತು. ಜೀನ್ಸ್ ಪ್ಯಾಂಟ್ ಹಾಕೋಬೇಕು, ಅದು ನನಗೆ ಫಿಟ್ ಆಗ್ತಾ ಇರಲಿಲ್ಲ, ನನ್ನ ಸೈಜ್ ಸರಿಗಿರ್ತಾ ಇರಲಿಲ್ಲ. ಆ್ಯಂಡ್ ಐ ಹ್ಯಾಡ್ ರೀಚ್ ಅಪ್ ಟು 42 ವೇಸ್ಟ್ ಸೈಜ್ದು. ಈಗ ಐ ಆಮ್ 30 ವೇಸ್ಟ್ ಸೈಜ್. ಬಟ್
ಈಗ ನಂಗೆ ಹಾಕೊಳ್ಳೋಕ್ಕೆ ಇಷ್ಟ ಆಗಲ್ಲ, ಬಿಕಾಸ್ ಅದೊಂಥರ ಸೆಕೆ ಅನಿಸ್ತಾ ಇರುತ್ತೆ ಆ್ಯಂಡ್ ಅನ್ಕಂಫರ್ಟಬಲ್ ಅನಿಸುತ್ತೆ. ಸೊ ಅದಕ್ಕಿಂತ ನಾರ್ಮಲ್ ಪ್ಯಾಂಟ್ಸ್, ಕಾರ್ಗೋ ಪ್ಯಾಂಟ್ಸ್, ಕಾಟನ್ ಪ್ಯಾಂಟ್ಸ್ ಆರ್ ಸೋ ಗುಡ್ ಟು ವೇರ್. ಆ್ಯಂಡ್ ಫ್ಯೂ ಪ್ಯಾಂಟ್ಸ್ ಆರ್ ಫ್ರಮ್ ಮಿಂತ್ರಾ. ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ನಾರ್ಮಲ್ ರೆಗ್ಯುಲರ್ ವಾಕ್ಸ್ಗೆ ಅಂತ ಅಲ್ಲ, ಐ ಹ್ಯಾವ್ ಟೇಕನ್ ಮೈ ಬ್ಲಿಸ್ ಕ್ಲಬ್ ಪ್ಯಾಂಟ್ಸ್ ಆ್ಯಂಡ್ ದೇ ಆರ್ ಜಸ್ಟ್ ಇಟ್ ಈಸ್ ಫೆದರ್ ಪ್ಯಾಂಟ್ಸ್. ಅಂದರೆ ಅಷ್ಟು ಲೈಟ್ ವೈಟ್, ಎಷ್ಟು ಆರಾಮಾಗಿರುತ್ತೆ ನಡೆಯೋದಕ್ಕೆ ಅದರಲ್ಲಿ. ಇಟ್ ವಿಲ್ ಬಿ ನಂದು ಜ್ಯುವೆಲ್ರೀಸ್. ಸೊ ಐ ಜಸ್ಟ್ ಪ್ಯಾಕ್ಡ್ ಆಲ್ ದ ಜ್ಯುವೆಲ್ರಿ ಇನ್ ದ ಬಾಕ್ಸ್. ಐ ಹ್ಯಾವ್ ಗಾಟ್ ಇಟ್. ಐ ಆಮ್ ನಾಟ್ ಕೀಪಿಂಗ್ ಎನಿ ಗೋಲ್ಡ್ ಜ್ಯುವೆಲ್ರಿ. These are the best jewelries I have got from few Instagram pages. Sakataagide ella. And this idondu I had taken from Amazon so that I can store all my finger rings in this. So idishtayitu nanna I think packing vlog. ಇದಲ್ಲದೆ ನನ್ನ ಫ್ರೆಂಡಿಗೆ ನಾನು ಒಂದು ಸ್ವಲ್ಪ ಸಾಮಾನುಗಳು ತೊಗೊಂಡು ಹೋಗ್ತಾ ಇದ್ದೀನಿ. ಲೈಕ್ ಶಿ ಲವ್ಸ್ ಮೈ ಬನಾನಾ ವೀಟ್ ಕೇಕ್. ಅವ್ಳು ವೀಡಿಯೋ ನೋಡಿದಾಗೆಲ್ಲ ಶಿ ವಾಂಟ್ಸ್ ಟು ಹ್ಯಾವ್ ಇಟ್. ಸೊ ಅವಳಿಗೋಸ್ಕರ ಐಮ್ ಪ್ರಿಪೇರಿಂಗ್ ದ್ಯಾಟ್. ಬಟ್ ಇವಾಗ ಮಾಡ್ತಾ ಇಲ್ಲ. ಐ ಬಿ ಪ್ರಿಪೇರಿಂಗ್ ಇಟ್ ಆನ್ ದ ಡೇ ಆಫ್ ಲಿವಿಂಗ್ ಆರ್ ಮೇ ಬಿ ದ ಪ್ರೀವಿಯಸ್ ಡೇ ಆಫ್ ಲಿವಿಂಗ್. ಆಮೇಲೆ ನನ್ನ ಕೋ-ಸಿಸ್ಟರ್ ಇಸ್ ಪ್ರಿಪೇರಿಂಗ್ ಹರ್ ಕ್ರ್ಯಾಕರ್ಸ್. ಸಗದಾಗಿ ಮಾಡ್ತಾಳೆ. ಹೋಮ್ ಕುಕ್ಡ್ ಗ್ರಾಮ್ ಕ್ರ್ಯಾಕರ್ಸ್ ಆ್ಯಂಡ್ ರಾಗಿ ಕ್ರ್ಯಾಕರ್ಸ್ ಆ್ಯಂಡ್ ಆಲ್. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಶಿ ಈಸ್ ಡೂಯಿಂಗ್ ದ್ಯಾಟ್ ಫಾರ್ ಹರ್. ಅಷ್ಟೇ, ಸ್ವಲ್ಪ ಮನೆಯದು, ಸ್ವಲ್ಪ ಏನಾರ ಪುಡಿ ಆ ಥರದ್ದು. ಐ ಆಮ್ ಜಸ್ಟ್ ಟೇಕಿಂಗ್ ಇಟ್ ಟು ಹರ್. ಐ ಹ್ಯಾವ್ ಕೆಪ್ಟ್ ಸಮ್ ಡ್ರೆಸ್ಸಸ್ ಫಾರ್ ನೈಟ್. ಮಲ್ಕೊಳ್ಳೋದಕ್ಕೋಸ್ಕರ ನೈಟ್ ಡ್ರೆಸ್ 2 ಪೇರ್ ಇಟ್ಕೊಂಡು. ಆ್ಯಂಡ್ ಗ್ಯಾಜೆಟ್ಸ್ ದಟ್ ಐ ಆಮ್ ಕ್ಯಾರಿಂಗ್ ವಿಲ್ ಬಿ ಮೈ ಆಸ್ಮೋ ಕ್ಯಾಮ್ರಾ, ನನ್ನ ಮೊಬೈಲ್ ಚಾರ್ಜರ್, ಕ್ಯಾಮ್ರಾ ಚಾರ್ಜರ್, ಮತ್ತು ಒಂದು ಪವರ್ ಬ್ಯಾಂಕ್, ಆಮೇಲೆ ನಂದು ಏರ್ಪಾಡ್ಸ್ ಮತ್ತು ಏರ್ಪಾಡ್ಸ್ ಮ್ಯಾಕ್ಸ್ ತೊಗೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ಅದು ನಾಯ್ಸ್ ಕ್ಯಾನ್ಸಲೇಷನ್ಗೆ ತುಂಬ ಅನುಕೂಲ ಆಗುತ್ತೆ ವೈಲ್ ಟ್ರಾವೆಲಿಂಗ್ ಇನ್ ಏರೋಪ್ಲೇನ್. ಸೊ ಐಲ್ ಬಿ ಕ್ಯಾರಿಂಗ್ ದ್ಯಾಟ್, ವೇರಿಂಗ್ ದಿಸ್ ಥ್ರೂ ಔಟ್ ಮೈ ಟ್ರಿಪ್. ಆ್ಯಂಡ್ ಇದ್ರದ್ದೊಂದು ಚಾರ್ಜರ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಟ್ಯಾಬ್ಲೆಟ್ಸ್, ಫ್ಯೂ ಟ್ಯಾಬ್ಲೆಟ್ಸ್ ಆರ್ ನೆಸೆಸರಿ ಬಿಕಾಸ್ ಲೈಕ್ ಪೇನ್ ಕಿಲ್ಲರ್ಸು, ಮತ್ತು ಜ್ವರ ಬಂದರೆ ಡೋಲೋ, ದೆನ್ ವಿಕ್ಸ್. These are all the essential ಹೊಟ್ಟೆಕೆಟ್ಟರೆ tablets, and these are all the essential tablets because one ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದಾಗ there will be change of weather, there will be change of climate, there will be change of food, there will be change of water. So ಇದೆಲ್ಲ ಬೇಸಿಕ್ ಥಿಂಗ್ಸ್ ಅನ್ಸುತ್ತೆ. ಸೊ ಯು ಹ್ಯಾವ್ ಟು ಕ್ಯಾರಿ ಆಲ್ ದಿಸ್ ಥಿಂಗ್. ಪಾಸ್ಪೋರ್ಟ್ ತೊಗೊಂಡೋಗ್ಬೇಕು ಆಬ್ವಿಯಸ್ಲಿ. ನಮ್ಮದು ಹಳೇದು ಹೊಸದು. ಐ ಡಿಂಟ್ ನೋ. ದುಬೈಗೆ ಹೋದಾಗ ಇದೇ ಎಡವಟ್ಟೆ ಮಾಡ್ಕೊಂಡಿದ್ವಿ ನಾವು. ವಿ ಡಿಂಟ್ ನೋ ವಿ ಹ್ಯಾವ್ ಟು ಟೇಕ್ ಓಲ್ಡ್ ಪಾಸ್ಪೋರ್ಟ್. ಸೊ ಬರೀ ಹೊಸ ಪಾಸ್ಪೋರ್ಟ್ ಮಾತ್ರ ತೊಗೊಂಡು ಹೋಗಿದ್ವಿ. ಬಟ್ ಅಲ್ಲಿಗೆ ಹೋದ್ಮೇಲೆ ಇಮಿಗ್ರೇಷನ್ ಅವರು ದೇ ಆಸ್ಕ್ಡ್ ಫಾರ್ ಓಲ್ಡ್ ಪಾಸ್ಪೋರ್ಟ್ ಆ್ಯಂಡ್ ಆಲ್ ದ 3 of us ಡಿಂಟ್ ಹ್ಯಾಡ್ ಪಾಸ್ಪೋರ್ಟ್. ಹಿ ಸೆಡ್ ವಿ ಕಾಂಟ್ ಲಿವ್ ಯು ಲೈಕ್ ದಿಸ್ ಇನ್ಸೈಡ್ ಆರ್ ಕಂಟ್ರಿ, ಯು ವಿಲ್ ಹ್ಯಾವ್ ಟು ಗೋ ಬ್ಯಾಕ್. ಟೋಟಲಿ ಶಾಕ್ಡ್. ಆಮೇಲೆ ಹೋಗಿ ರಿಕ್ವೆಸ್ಟೆಡ್ ಇಮಿಗ್ರೇಷನ್ ಆಫೀಸರ್ ಹತ್ರ ಮಾತಾಡಿದ್ವಿ. ಹಿ ಟುಕ್ ಅಬೌಟ್ 15 to 20 minutes ಇಮಿಗ್ರೇಷನ್ ಆಫೀಸ್ನಲ್ಲಿ. ದೆನ್ ಹಿ ಸೆಡ್ ಓಕೆ there is no problem, you can leave but never do it again ಅಂತ ಅಂದರು. ಸೊ ಅದೊಂದು ತಲೆನಲ್ಲಿ ಇಟ್ಕೊಂಡು ಐ ಬಿ ಟೇಕಿಂಗ್ ಮೈ ಬೋತ್ ಪಾಸ್ಪೋರ್ಟ್ಸ್. Sunglasses I need, and these are the regular glasses. Maybe I'll keep. Let's see. ಇನ್ನೇನಾರ ಬಾಕಿ ಇತ್ತು ಅಂದರೆ I'll just make another video for that. Okay, bye bye.